ಈಗ ಮೆಣಸು, ಉದ್ದಿನಬೇಳೆ, ಇಂಗು, ಕೋರಿಯಾಂಡರ್ ಸೀಡ್ಸ್, ಆಮೇಲೆ ಕೋಕೋನಟ್, ಡ್ರೈ ಕೋಕೋನಟ್ ಆ್ಯಂಡ್ ವೆಟ್ ಕೋಕೋನಟ್, ಹಸಿಕಾಯಿನಿ ಮತ್ತು ಒಣಗಿರೋ ಕೊಬ್ಬರಿ ಎಲ್ಲ. ಮೆಣಸು ಸ್ವಲ್ಪ ಜಾಸ್ತಿ ಹಾಕಬೇಕು, ಯಾಕಂದರೆ ಕೋಲ್ಡ್ ಸೀಸನಲ್ಲಿ ಮೆಣಸಿನ ಸಾರು ತಿನ್ನೋದು ತುಂಬ ಒಳ್ಳೆಯದು. ಇದಿಷ್ಟು ಗ್ರೈಂಡ್ ಮಾಡಬೇಕೀಗ, ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡಿ ಇದನ್ನು ಗ್ರೈಂಡ್ ಮಾಡಿ ಕುದಿಯೋ ನೀರಿಗೆ ಅದನ್ನು ಹಾಕಬೇಕು. ಆಮೇಲೆ ಇಂಗನ್ನ ಆಪ್ಷನಲ್ಲು, ಬಟ್ ಇಂಗು ಒಳ್ಳೆಯದು. ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ನಾನು. ಈ ಥರ ಹೊಂಬಣ್ಣವಾಗಿ ಹುರ್ಕೊಂಡ್ಮೇಲೆ ಗ್ರೈಂಡ್ ಮಾಡಬೇಕು. ಇವಾಗ ಗ್ರೈಂಡ್ರಿಗೆ ಹಾಕ್ಬೇಕು. ಇದನ್ನು ಗ್ರೈಂಡ್ರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ರ್ ಮಾಡಿ ಇದನ್ನ ಇವಾಗ ಬಿಸಿ ನೀರಿಗೆ ಹಾಕಬೇಕು. ರುಬ್ಕೊಂಡು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಇವಾಗ ಇದಕ್ಕೊಂಚೂರು ಉಪ್ಪು ಮಿಕ್ಸ್ ಮಾಡ್ಕೋಬೋದು, ಬೇಕಾದರೆ ಎಲ್ಲ ಹಾಕಬೇಕು. ಅಂದರೆ ಇವಾಗ ಮಾಡ್ಬೇಕಾದ್ರೂ ಹಾಕ್ಬೋದು. ಹಾಕಿ ಮೆಣಸಿನ ಸಾರು ಏನು ಮಾಡ್ತಾರೆ ಇದು ಹಾಕಿ ಇದನ್ನು ಈಗ ಫೈನ್ ಗ್ರೈಂಡ್ ಮಾಡಿ ಕುದಿಯಕ್ಕೆ ಇಡಬೇಕು. ಸಾರು, ಮೆಣಸಿನ ಸಾರು. ಇದಕ್ಕೆ ತೂರ್ ದಾಲು, ಬೇಳೆಗಳು ಯಾವುದೋ ಅವಶ್ಯಕತೆ ಇಲ್ಲ. ಇದನ್ನು ಕುದೀತಾರೋ ಬಿಸಿನೀರಿಗೆ ಮಿಕ್ಸ್ ಮಾಡ್ಕೋಬೇಕು. ಮೆಣಸಿನ ಸಾರು ರೆಡಿ ಆಯಿತು. ಕೆಲವರು ಇದಕ್ಕೆ ಹಾಲು ಮಿಕ್ಸ್ ಮಾಡಿ ಯೂಸ್ ಮಾಡ್ತಾರೆ, ಅದರ ಅವಶ್ಯಕತೆ ಇಲ್ಲ. ನೀರು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ತೆಗಿಬೇಕಿಲ್ಲ, ಅದಷ್ಟು ಯೂಸ್. ಮೆಣಸಿನ ಸಾರು ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಒಳ್ಳೆಯದು, ಆರೋಗ್ಯಕರವಾದ ಮೆಣಸಿನ ಸಾರು ಈ ಚಳಿಗಾಲಕ್ಕೆ ತುಂಬ ಒಳ್ಳೆಯದು. ಇನ್ನು ಇದ್ರೊಳಗಡೆ ಈ ಉಳಿದಿರೋದನ್ನು ವೇಸ್ಟ್ ಮಾಡಬಾರ್ದು. ನೀರು ಮಿಕ್ಸ್ ಮಾಡಿ ಅದಕ್ಕೆ ತಿರ್ಗಾ ಕುದ್ಸಕ್ಕೆ ಹಾಕ್ಬಿಡ್ಬೋದು. ತುಂಬ ಒಳ್ಳೆಯದು, ಆರೋಗ್ಯಕರವಾದ ಚಳಿ ಬಂದರೆ, ಒಂದು ಸ್ವಲ್ಪ ಕೋಲ್ಡ್ ಆದರೆ, ಇದಾದರೆ ಬಿಸಿ ಬಿಸಿ ಮೆಣಸಿನ ಸಾರು ಅನ್ನ ತಿಂದರೆ ತುಂಬ ಒಳ್ಳೆಯದು. ಮೆಣಸು ಜಾಸ್ತಿ ಹಾಕಬೇಕಾದ್ರೆ ಮೆಣಸು ಒಂದು 2 ಸ್ಪೂನ್ ಮೆಣಸು, 1 ಸ್ಪೂನ್ ಊರ್ ದಾಲ್ ಹಾಕಬೇಕು. ಆಮೇಲೆ ಕೊತ್ತಂಬರಿ ಬೀಜ 1 ಸ್ಪೂನ್ ಹಾಕ್ಕೊಳ್ಳಿ. ಇಂಗು, ಕರಿಬೇವಿನ ಸೊಪ್ಪು ಮತ್ತು ಡ್ರೈ ಕೋಕೋನಟ್ಟು ಮತ್ತು ಹಸಿಕಾಯಿ ತುರಿ ಇಷ್ಟು ಹಾಕಿದ್ದೀನಿ. ರುಬ್ಬಿ ಇವಾಗ ಇದನ್ನು ಕುದಿಸ್ಬಿಟ್ಟು ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡೋದು. ನಿಮ್ಗೆ ಬೇಕಂದರೆ ಒಗ್ಗರಣೆ ಹಾಕೋಬೋದು, ಇದರ ಅವಶ್ಯಕತೆ ಏನಿಲ್ಲ ಅಂತ ನಾನು ಅನ್ಕೋತಾ ಇದ್ದೀನಿ. ಬೇಕಾಗಲ್ಲ, ಇದರಲ್ಲೇ ಎಲ್ಲ ಇರೋದ್ರಿಂದ ಇನ್ನೇನು ಬೇಡ. ಮೆಣಸಿನ ಸಾರು ರೆಡಿ ಆಯಿತು. ಘಮಘಮವಾದ ಮೆಣಸಿನ ಸಾರು.